ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರುವ ಸಂಘಟನಾ ಚತುರರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬ್ರೆ ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮತ್ತು ಸಚಿವರಾದ ಮಧು ಬಂಗಾರಪ್ಪನವರೇ, ನಮ್ಮ ಶಂಕರ್ ಸಾಹೇಬ್ರೆ, ಅಂಶುಮನ್ ಅವರೇ, ತಮ್ಮಯ್ಯ ಅವರೇ ಮತ್ತು ಹಾಗೆ ನಿನ್ನೆಯಿಂದ ಇವತ್ತರೆಗೂ ಒಂದು ಬಹಳ ತಲೆ ಕೆಡಿಸ್ಕೊಂಡಂಥ ಈ ಒಂದು ಸಂಘಟನೆಗೆ ನಮ್ಮನ್ನು ತರಬೇಕಂತ ಪ್ರಯತ್ನ ಮಾಡಿದಂಥ ರಾಜೇಗೌಡ್ರೆ, ಅವೆಲ್ಲ ಇಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರೆ ಹಾಗೂ ಸಲೀಮ್ ಸಾಹೇಬ್ರೆ ಮತ್ತು ನಾನು ಇವತ್ತು ಹೊಸದಾಗಿ ಬಂದಿರೋದು ನನಗೆ ಯಾವ ಹೆಸರು ಗೊತ್ತಿಲ್ಲ, ಎಲ್ಲ ಗೌರವಾನ್ವಿತ ಮುಖಂಡರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ 1994ರಲ್ಲಿ. ಆ ಕಾಂಗ್ರೆಸ್ಸಿನ ಆಂತರಿಕ ಕಲಹದಲ್ಲಿ ನನ್ನನ್ನು ಸೆಕ್ರೆಟ್ರಿ ಮಾಡಿದರು, ನನ್ನನ್ನು ಕಿತ್ತು ಹಾಕಿಬಿಟ್ರು. ಆ ಕಿತ್ತು ಹಾಕಿದ್ದಕ್ಕಾಗಿ ನಾನು ಅಲ್ಲಿ MLA ಆಗೋಕ್ಕೆ ಅವಕಾಶ ಆಯಿತು. ಆದರೆ ಕಳೆದ ಬಾರಿ ಶಿವಕುಮಾರ್ ಸಾಹೇಬ್ರವರು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದರೂ ಕೂಡ ನಾನು ಒಂದು ಬೆಳೆದ ಜಾಗಕ್ಕೆ ನಾವು ದ್ರೋಹ ಮಾಡಬಾರ್ದು, ಒಂದು ಋಣ ಸಂದಾಯ ಮಾಡಬೇಕಂತ ಅಲ್ಲೇ ಇದ್ದೆ. ಆದರೂ ಕೂಡ ಅವರು ನಮ್ಮನ್ನು ಕೈ ಬಿಟ್ಟಾಗ ನಾವು ಇವತ್ತು ಕಾಂಗ್ರೆಸ್ಸಿನ ಸೇರ್ಪಡೆ ಆಗಿದ್ದೀನಿ. ನನಗೆ ಮೊದಲಿಂದ ಕೂಡ ಕಾಂಗ್ರೆಸ್ಸಿನ ಮನಸ್ಥಿತಿ. ನಾನು ಕಾಂಗ್ರೆಸ್ಗೆ ಹೋಗ್ಬೇಕಂತ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಅಲ್ಲೇ ಹೋಗಿ ನಾನು ಶಾಸಕನಾಗಬೇಕು, ಅಲ್ಲಿಯ ವಿಚಾರಧಾರೆ, ಅಲ್ಲಿಂದ ಸೆಕ್ಯುಲರ್ ಭಾವನೆಗಳನ್ನ ನಾನು ಮಾತಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಆದರೆ ನಾನು ಇಲ್ಲಿಗೆ ಬರೋಕ್ಕೆ ಆಗ್ತಿರಲಿಲ್ಲ ಕಾರಣಾಂತರದಿಂದ. ಈಗ ನಾನು ಏನಕ್ಕೆ ಶಾಸಕ ಸ್ಥಾನನೂ ಮುಗಿದೋಗಿದೆ. ಈಗ ನಾನು ತಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ರೂಪದಲ್ಲೆಲ್ಲ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರನ ಬೈತಾ ಇರ್ತಾರೆ. ನಾನು ಮೊನ್ನೆ ಬಸ್ಸಲ್ಲಿ ಬರ್ಬೇಕಾದ್ರೆ ಲೇಡೀಸಿಗೂ ಜೆಂಟ್ಸಿಗೂ ಜಗಳ ಆಯಿತು. ನಾವೇನು ಫ್ರೀ ಕೇಳಿದ್ವಾ ಹಾಗೆ ಹೀಗೆ ಅಂತ. ಈ ಥರದ್ದೆಲ್ಲ ಮಹಿಳೆಯರಿಗೆ ಪಾಪ ಒಂದು ಬಸ್ಸಲ್ಲಿ ಫ್ರೀ ಕೊಟ್ಟರೆ ಅದನ್ನು ಈ ಗಂಡಸರು ಬಹಳ ಕೆಟ್ಟದಾಗಿ ವೈಭವೀಕರಿಸಿ ಈ ಸರ್ಕಾರಕ್ಕೆ ಬಾಡಿ ತಪ್ಪು ಅನ್ನೋ ಒಂದು ವ್ಯಾಖ್ಯಾನ ಮಾಡೋಕ್ಕೆ ಪ್ರಯತ್ನ. ಪಾಪ ಮಹಿಳೆಯರು, ನಮ್ಮೆಲ್ಲ ಅಕ್ಕ ತಂಗಿಯರು, ಎಲ್ಲರ ಮನೆ ಅಕ್ಕ ತಂಗಿಯರು ಆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾರೆ. ಈ ಥರ ಒಂದು ಕೆಟ್ಟ ಅಭಿಪ್ರಾಯ ಬರಲಿಕ್ಕೆ ಒಂದು ಪ್ರತಿನಿತ್ಯ ಪ್ರಯತ್ನ ನಡೀತಾ ಇರುತ್ತೆ. ಒಂದು ವಿಚಾರ ಹೇಳ್ತೀನಿ, ಇವತ್ತು ಇಡೀ ದೇಶದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯ ಸರ್ಕಾರ ಇದೆ ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಇನ್ಯಾವ ರಾಜ್ಯದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಇದಕ್ಕೆ ಖಂಡಿತ ನಾವೆಲ್ಲ ಕೈ ಜೋಡಿಸೋಣ. ನನಗೂ ಕೂಡ BJP ಫೋನ್ ಮಾಡಿದರು, ನೀವು ಹೋಗಬಾರ್ದು ಕುಮಾರಸ್ವಾಮಿನ, ಮುಂದಿನ ತಿಂಗಳು ಸರ್ಕಾರ ಬೀಳುತ್ತೆ. ಯಾಕೆ ಬೀಳುತ್ತೆ? ನಿಮ್ಮಂಥ ಕಳ್ಳರೋದಕ್ಕೆ ಸರ್ಕಾರ ಬೀಳುತ್ತೆ. ಸಂವಿಧಾನ ಡೆಮಾಕ್ರಸಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಅಂದರೆ ಇವತ್ತು ಅನೇಕ ವಿಚಾರದಲ್ಲಿ ಡೆಮಾಕ್ರಸಿನೇ ಉಳಿತಿರಲಿಲ್ಲ. ಅಂಥ ಪರಿಸ್ಥಿತಿ ನಮ್ಮ ಪರಮೇಶ್ವರ್ ಸಾಹೇಬರು ಹೇಳಿದರು. ಇವತ್ತು ಯಾವ ಥರ ಆಗ್ತದೆ, ಅದಕ್ಕೆ ನಾವು ಒಂದು ಡೆಮಾಕ್ರಸಿಯ ನೈತಿಕತೆನೇ ಕಾಪಾಡಬೇಕಂತಂದರೆ ಇವತ್ತು ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ವಿವಾದ ಇದ್ದದ್ದು 370ಕ್ಕೆ ಮಾತ್ರ. ಸಂವಿಧಾನದ ಬಗ್ಗೆ ಎಲ್ಲೂ ಕೂಡ ಇವಾಗೆಲ್ಲ ಸಂವಿಧಾನ ಸರಿಯಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕೆಲವೇ ಒಂದು 2-3 ಜನ ಇಲ್ಲಿ ಕೂಗಾಡ್ಕೊಂಡು ತಿರುಗಾಡ್ತಿದ್ದಾರೆ. ಸರಿಯಾಗಿ ಇವತ್ತು ಯಾರು ಸಂವಿಧಾನದ ರಕ್ಷಣೆ ಪಡೆದಿದ್ದೀವಿ, ನಮ್ಮ ಹೃದಯಕ್ಕೆ ಗಾಯ ಆಗಿದೆ. ಚಿಕ್ಕಮಗಳೂರಲ್ಲಿ ಸೀಟಿಗೆ ಬುದ್ಧಿ ಕಲಿಸಿದ್ದೀವಿ. ನಮ್ಮ ಸರ್ಕಾರ ಆ ಸಂವಿಧಾನ ಬಂದಾಗ ಏನಾದರೂ BJP ಸರ್ಕಾರ ಇದ್ದರೆ ನಾವು ಈ ಸಂವಿಧಾನ ಒಪ್ಕೊಳ್ತಿರಲ್ಲ ಅನ್ನೋ ಮಾತನ್ನು CT ರವಿ ಹೇಳಿದರು. ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ವಿ, ಇನ್ನೂ ಗಾಯ ವಾಸಿಯಾಗಿಲ್ಲ, ಇನ್ನೊಂದು ಚುನಾವಣೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ. ಇವತ್ತು ಈ ಥರ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಏನು ಇವು ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಅದು ಪಾಕಿಸ್ತಾನದ ಧರ್ಮಾಧಾರಿತ ರಾಜಕಾರಣಗಳಿದ್ದಾವೆ, ಸಂವಿಧಾನ ಇದೆ, ಅಲ್ಲೆಲ್ಲ ಪ್ರಧಾನಮಂತ್ರಿ ಅದರ ದೇಶ ಬಿಟ್ಟು ಹೋಗ್ತಾರೆ, ಅದ್ರ ಜೈಲಿಗೆ ಹೋಗ್ತಾರೆ. ಅದು ನಮ್ಮ ಡೆಮಾಕ್ರಸಿಲಿ ಯಾರು ಎಲ್ಲ ಸೇಫು. ಅಂಥ ಒಂದು ಸಂವಿಧಾನದ ಕೆಟ್ಟದಾಗಿ ತಿರುಗಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿಯಲ್ಲಿ ಹೇಳಿ ನಾವು ಈ 20 ಸೀಟು ಅಂತ ನಮ್ಮ ಸಾಹೇಬರು ಏನು ಹೇಳಿದರು ಅದನ್ನು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮೂಡಿಗೆರೆಯಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 13,000 BJP ಲೀಡ್ ತಗೊಂಡಿತ್ತು. ಆ 13,000 ಸರಿ ಬರಲ್ಲ, ಖಂಡಿತ ಬರಲಿಕ್ಕೆ ಬಿಡಲ್ಲ. ನಾವು ಈ ಬಾರಿ ಕಾಂಗ್ರೆಸ್ಸಿನ ಹೆಚ್ಚು ಅಂತರ ತರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಪಕ್ಷಕ್ಕೆ ಶಕ್ತಿ ಕೊಡೋಂಥ ಕೆಲಸನ ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ. ಇಷ್ಟು ಹೇಳ್ತಾ ನಾನು ಇನ್ನು ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆನೇ ಇರ್ತೀವಿ. ನಿಮ್ಮ ವಿಚಾರನ ಹಂಚ್ಕೊಳ್ಬೇಕಂತ ಅಗತ್ಯ ಇರುತ್ತೆ.
ಹಾಗಾಗಿ ಆ ಕೆಲಸನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ನಮಗೆ ನೀವು ಕೂಡ ಶಕ್ತಿ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಮೂಡಿಗೆರೆಯಿಂದ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಅನೇಕ ನಮ್ಮ ಪಕ್ಷದ ಮುಖಂಡ ಅಭಿಮಾನಕ್ಕಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಅಭಿನಂದನೆಗಳು. ನನ್ನ ಸಹಕಾರ ಯಾವಾಗಲೂ ಇರುತ್ತೆ. ನಾನು ಮೂಡಿಗೆರೆಯಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ ಸರ್ಕಾರ ಸೇರಿದರೆ ಯಾವುದೇ ಕೆಲಸ ಇದ್ರೂ ಕೂಡ ನಮ್ಮ ಮಂತ್ರಿಗಳು, ನಮ್ಮ ಎಲ್ಲ ಮಂತ್ರಿಗಳು ನಾನು ಕೆಲಸ ಮಾಡಿಕೊಡಿಸ್ತೀನಿ, ಪಕ್ಷ ಬೆಳೆಸೋಣ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅಂಥ ಅವಕಾಶನ ಮಾನ್ಯ ಅಧ್ಯಕ್ಷರು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಹೊಂದಿಸ್ತಾ, ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.